ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸ್ವಾತಿ ಫಂಕ್ಷನಲ್ಲಿ ಅಕ್ಕ ಭಾವನಿಗೆ ಅವಮಾನವಾಗಿದ್ದನ್ನು ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ಹಾಗೆ ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ಪ್ಲೇಟ್ನ ಒರೆಸ್ತಿರ್ಬೇಕಾದ್ರೆ ಅಲ್ಲಿಗೆ ವಂಶಿ ಬರ್ತೇನೆ. ಏನಿದು ಅಳೋ ಡ್ರಾಮಾನ ಮಾಡ್ತಾ ಇದೆಯಲ್ಲ ನೀನು? ಅಳೋದಾಗಿದ್ದರೆ ರೂಮಿಗೆ ಹೋಗಿ ಸಿಕ್ಕಾಪಟ್ಟೆ ಹತ್ಬಿಡು, ನನಗೇನು ಬೇಜಾರಿಲ್ಲ, ಆದರೆ ಎಲ್ಲರೂ ಕಾಣಾಗೆ ಹೇಳ್ಬೇಡ ಅಂತ ಅಂದಾಗ, ಹೌದು ನಾನು ಏನು ಮಾಡಿದ್ರು ನಿಮಗೆ ಡ್ರಾಮಾ ಥರನೇ ಕಾಣುತ್ತೆ. ಅಲ್ಲಿ ನಮ್ಮ ಅಕ್ಕ ಭಾವನಿಗೆ ಅಷ್ಟೊಂಥರ ಅವಮಾನ ಆಯಿತು, ನೀವು ಒಂದು ಮಾತಾದರೂ ಮಾತಾಡಿದ್ರ, ನೀವು ಮಾಡಿ ಸರಿನಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ವಂಶಿನೂ ಸಹ ಹೇಳ್ತಾ ಇರ್ತಾನೆ, ನಿಮ್ಮ ಭಾವಂಗೂ ನನಗೂ ಏನು ಸಂಬಂಧ ಇದೆ, ನಾನೇನಕ್ಕೆ ಮಾತಾಡಬೇಕಿತ್ತು ಅಲ್ಲಿ ಅಂತ ಹೇಳ್ತಾ ಇದ್ರೆ, ಓ ಹೌದಾ, ಹಾಗಾದರೆ ನಿಮ್ಮ ಅಜ್ಜಿ ತಾತಂಗೂ ಏನು ಸಂಬಂಧ ಇದೆ, ನಾನೇನಕ್ಕೆ ಅವ್ರನ್ನ ನೋಡ್ಕೋಬೇಕು, ನಾಟಕ ಅಂದರೆ ಸಮಾನನೇ ಇರುತ್ತಾ, ಅರ್ಥ ಆಗಲ್ವಾ ಅಂತ ಬೈತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಅಂತ ಅಜ್ಜಿ ಕೂಗ್ತಾ ಇರ್ತಾರೆ. ಹಾಗೆ ಅಜ್ಜಿ ಬರೋದನ್ನ ನೋಡಿ ವಂಶಿ ಹೇಳ್ತಾ ಇರ್ತಾನೆ, ನೋಡಿ ಇವಾಗ ಅಪ್ಪಮ್ಮನಿ ಬರ್ತಾ ಇದ್ದಾರೆ, ಏನಾದರೂ ಹೆಚ್ಚು ಕಮ್ಮಿ ಮಾತಾಡ್ದಂತೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಅಂದಾಗ ಕಣ್ಣೀರು ಉರಿಸ್ಕೊಂಡು ತನ್ನ ಪಡಿ ತಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಬಂದುಬಿಟ್ಟು, ಆಫೀಸಿಂದ ಸುರೇಶ್ ಬಂದಿದ್ದಾನೆ, ಏನೋ ಫೈಲ್ ಬೇಕಂತೆ ಕಣೋ ಅಂತ ಅನ್ಬೇಕಾದ್ರೆ, ಅಲ್ಲೇ ಕಬೋರ್ಡಲ್ಲಿದೆ ತಂದು ಕೊಡು ಅಂತ ಅಂದಾಗ ತನ್ನ ಪಡಿ ತಾನು ಅಜ್ಜಿ ಹೋಗ್ತಾ ಇರಬೇಕಾದ್ರೆ ವಂಶಿ ಹೇಳ್ತಾ ಇರ್ತಾನೆ, ಅಲ್ಲ ನಿಮ್ಮ ಅಕ್ಕ ಭಾವನಿಗೆ ಜಗನ್ ಅಂಕಲ್ ಒಂದು ಆರ್ಡ್ರ್ ಕೊಟ್ಟರೆ ಅದನ್ನು ಸರಿಯಾಗಿ ನಿಭಾಯಿಸೋಕ್ಕಾಗಲ್ವಾ, ಟೈಮಿಗೆ ಕರೆಕ್ಟಾಗಿ ಕೊಡೋಕ್ಕಾಗಲ್ವಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಟೈಮ್ ಸೆನ್ಸ್ ಇಲ್ಲ ಅಂದವ್ರಿಗೆ ಇದೇ ರೀತಿ ಆಗೋದು, ಅದಕ್ಕೆ ಉಗಿಸ್ಕೊಂಡ್ರು ಬಿಡು ಅಂತ ಅಂದಾಗ, ಏನ್ರಿ ಈ ರೀತಿ ಮಾತಾಡ್ತೀರಾ, ಚಿಕ್ಕದಾಗ ಅವ್ರು ಏನೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಲೇಟಾಗಿ ಬಂದರು ಅನ್ನೋದೊಂದು ಬಿಟ್ಟರೆ ಟೈಮಿಗೆ ಕರೆಕ್ಟಾಗಿ ಬರಲಿಲ್ಲ ನಾನು ಒಪ್ಕೋತೀನಿ, ಆದರೆ ಕೊಟ್ಟಿರೋ ಆರ್ಡ್ರನ್ನ ಫಿನಿಶ್ ಮಾಡಿ ಕೊಟ್ಟರು ಅಲ್ವಾ, ಅದಕ್ಕೆ ಈ ರೀತಿನ ಬೈಯೋದು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ವಂಶನೂ ಸಹ ಹೇಳ್ತಾ ಇರ್ತಾನೆ, ಸಾಕು ಸಾಕು ಡ್ರಾಮಾ ಮಾಡಬೇಡ, ಸುಮ್ಮನೆ ಇದ್ಬಿಡ್ತೀಯ ಅಂತ ಅನ್ಬೇಕಾದ್ರೆ, ಹೌದು ರೀ ಸುಮ್ಮನೆ ಇರ್ತೀನಿ, ನಮ್ಮ ತಾತನಿಗೆ ಹುಷಾರಿಲ್ಲ, 2 ತಿಂಗಳು ತನಕ ಅಷ್ಟೇ ಬದುಕೋದು, ದಯವಿಟ್ಟು ಹೆಂಡ್ತಿಯಾಗಿ ಆಕ್ಟ್ ಮಾಡು ಅಂತ ನನ್ನ ಹತ್ರ ಕೇಳ್ಕೊಂಡಿದ್ಕೆ ತಾನೇ ನಾನು ಇಲ್ಲಿವರೆಗೂ ಬಂದಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ರೂಮಿಗೆ ಹೋಗ್ಬಿಟ್ಟು ತನ್ನ ಪಾಡಿ ತಾನು ಫೈಲ್ ಹುಡುಕ್ತಿರ್ಬೇಕಾದ್ರೆ, ಇದೇನಿದು ಇದೊಂದು ಫೈಲ್ ಇದೆಯಲ್ಲ, ಇದೇನು ಫೈಲು ಅಂತ ನೋಡಿದರೆ ಅದರಲ್ಲಿ ಇವರಿಬ್ರದ್ದು ಮ್ಯಾರೇಜ್ ಅಗ್ರಿಮೆಂಟು ಫೈಲ್ ಇರುತ್ತೆ. ಅದನ್ನು ನೋಡಿ ಅಜ್ಜಿಗೆ ಒಂದು ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಆದರೆ ಫುಲ್ ಕನ್ಫ್ಯೂಸ್ ಆಗಿ ತನ್ನ ಪಾಡಿ ತಾನಿಟ್ಟು ಬೇರೆ ಯಾವುದೋ ಫೈಲ್ನ ತೊಗೊಂಡು ಬರ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ವಂಶಿ ಟೆನ್ಷನಿಂದ ಹೋಗ್ತಾ ಇರ್ತಾನೆ. ನಿಂತ್ಕೊಡ್ರಿ, ಇದ್ಯಾವ್ದು ನಾಟಕ ನಿಮ್ಮದು ಅಂತ ಕೇಳ್ತಿರ್ಬೇಕಾದ್ರೆ ಅಜ್ಜಿ ಬೇರೆ ರೂಮಿಗೆ ಹೋಗಿದ್ದಾರೆ, ಅಲ್ಲಿ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಫೈಲ್ ಸಿಕ್ಕಿದ್ರೆ ಅದೋ ಗತಿ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ವಂಶಿ ರೂಮ್ ಕಡೆ ಬರ್ತಿರ್ಬೇಕಾದ್ರೆ ಅಜ್ಜಿ ಏನು ಮಾತಾಡದೆ ಸೈಲೆಂಟಾಗಿ ತನಗೆ ಬೇಕಾಗಿರೋ ಫೈಲ್ನ ತೊಗೊಂಡು ಹೋಗ್ತಾ ಇದ್ರೆ ರೂಮ್ ಒಳಗಡೆ ಬಂದುಬಿಟ್ಟು ಫೈಲ್ ಏನಾದರೂ ನೋಡಿದ್ರಾ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಚೆಕ್ ಮಾಡಿ ಸಮಾಧಾನ ಮಾಡಿಕೊಂಡು ಆ ಮ್ಯಾರೇಜ್ ಅಗ್ರಿಮೆಂಟ್ ಫೈಲ್ನ ಬೇರೆ ಕಡೆ ಬಚ್ಚಿಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪದ್ಮ ಮನೇಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಪ್ರೀತಿ ಪಾತ್ರನ ಜೋಡಿಸ್ತಾ ಇರ್ತಾಳೆ. ಅದನ್ನೆಲ್ಲ ಒರೆಸ್ಬಿಟ್ಟು ಜೋಡಿಸ್ಬೇಕು ಕಣೆ, ನಿನ್ನ ಕೆಲಸ ಮಾಡಬೇಡ, ಸುಮ್ಮನೆ ಹೋಗು ಪುಟಾಣಿ ಓದ್ಕೊ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಪ್ರೀತಿ ಹೇಳ್ತಿದ್ರೆ, ನಾನೊಂದು ಕೆಲಸ ಮಾಡ್ತಾಯಿದ್ರೆ ನೀನೊಂದು ಏನೇನೋ ಮಾಡ್ತೀಯ, ಸುಮ್ಮನೆ ಹೋಗಿ ಅಂತ ಬೈತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಗೀತಕುಮಾರ ಮನೆಗೆ ಬರ್ತಾರೆ. ಬಂದುಬಿಟ್ಟು ಅತ್ತೆ ಪರೋಟ ತಂದಿದ್ದೀನಿ, ಎಲ್ಲರಿಗೂ ಬಿಸಿ ಮಾಡಿಕೊಡಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಕುಮಾರ ಪರೋಟ ತಂದಿದೆಯೇನೋ, ಎಷ್ಟೋ ದಿನ ಆಯಿತು ಪರೋಟ ತಿಂದು, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ನನಗೆ 2 ಕೊಡು ಅಂತ ಹೇಳ್ತಾ ಇರಬೇಕಾದ್ರೆ ಮೇಘ ರೇಗಿಸ್ತಾ ಇರ್ತಾಳೆ, ನಿಮ್ಮ ಹೊಟ್ಟೆ ನೋಡ್ಕೊಂಡಿದ್ದೀರಾ, ಇರೋ ಬರೋ ಪರೋಟ ಎಲ್ಲನೂ ಸಹ ನೀವೇ ತಿನ್ನೋ ಹಾಗೆ ಇದೆ ಅಂತ ಟೀಸ್ ಮಾಡ್ತಿರ್ಬೇಕಾದ್ರೆ, ಯಾಕೆ ಹಂಗೆ ಆಡ್ತೀಯ ಅಂತ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಗೀತನ ನೋಡಿ ಪದ್ಮ ಹೇಳ್ತಾ ಇರ್ತಾಳೆ, ಯಾಕೆ ಗೀತ ಈ ರೀತಿ ಡಲ್ಲಾಗಿದೆಯಾ, ಏನಾಯಿತು ಅಂತ ಅಂದಾಗ, ಏನಿಲ್ಲಮ್ಮ 2 ದಿನದಿಂದ ನಿದ್ದೆ ಊಟ ಸರಿಯಾಗಿ ಮಾಡಿಲ್ವಲ್ಲ, ಅದಕ್ಕೆ ಟಯರ್ಡ್ ಆಗಿದ್ದೀನಿ, ಏನಿಲ್ಲ ಸರಿ ಹೋಗುತ್ತೆ ಬಿಡು ಅಂತ ಅಂದ್ಬಿಟ್ಟು, ತೊಗೊಳಮ್ಮ ಈ ದುಡ್ಡು ಅಂತ ಕೊಡೋಕ್ಕೋದಾಗ, ಯಾಕಮ್ಮ ಇದು ನನಗೆ ಕೊಡ್ತಿದ್ಯಾ ಅಂತ ಅಂದಾಗ, ಈ ಮನೆ ಯಜಮಾನಿ, ಈ ಮನೆಗೆ ಏನು ಬೇಕು ಬೇಡ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಕಣಮ್ಮ, ಅದಕ್ಕೆ ಕೊಡ್ತಿದ್ದೀನಿ ಅಂತ ಅಂದಾಗ, ಕಷ್ಟಪಟ್ಟು ದುಡಿಯೋರು ನೀವು, ಈ ಮನೆ ಸಂಸಾರ ಜವಾಬ್ದಾರಿನ ವಹಿಸ್ಕೊಂಡಿರೋರು ನೀವು, ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಗೀತಾ ಕುಮಾರ ಅಂತ ಹೇಳ್ತಾ ಇರಬೇಕಾದ್ರೆ ಕುಮಾರ ಹೇಳ್ತಾ ಇರ್ತಾನೆ, ಬೇಡ ಅತ್ತೆ, ಮನೆಗೆ ಇರೋವರೆಗೂ ಸಹ ನೀವೇ ಯಜಮಾನಿ, ಈ ದುಡ್ಡು ನಿಮ್ಮ ಹತ್ರನೇ ಇದ್ರೇ ತುಂಬಾ ಒಳ್ಳೆಯದು ಅಂತ ಅಂದಾಗ ಮೇಘ ಹೇಳ್ತಾ ಇರ್ತಾಳೆ, ಅಕ್ಕ ಈ ರೀತಿ ನೀವು ಸ್ವಲ್ಪ ಆರ್ಡರ್ ಸಿಕ್ಕಿದ್ರೆ ಖಂಡಿತ ನಮ್ಮ ಮನೇನ ನಾವು ಬಿಡಿಸ್ಕೋಬೋದು ಅಲ್ವಾ ಅಂತ ಅಂದಾಗ, ಹೌದು ಮೇಘ, ಆದಷ್ಟು ಬೇಗ ನಮ್ಮ ಮನೇನ ನಾವು ಬಿಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ರೆ ಅಜ್ಜಿ ಕಣ್ಣೀರು ಹಾಕ್ಕೊಂಡು ಉಕ್ಕಂಡ್ರೆ, ಆದಷ್ಟು ಬೇಗ ನಮ್ಮ ಮನೆಗೆ ನಾವು ಹೋಗೋಣ, ನನಗಂತೂ ಎಷ್ಟು ದಿನ ಆಗುತ್ತೋ ನಮ್ಮ ಮನೆಗೆ ಹೋಗೋದು ಅಂತ ಬೇಜಾರಾಗಿದೆ ಕಣ್ರೆ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಸರಿ ಸರಿ ಆಯಿತು, ಎಲ್ಲರೂ ಸಮಾಧಾನ ಮಾಡ್ಕೊಳ್ಳಿ, ಕೈಕಾಲು ಮುಖ ತೊಗೊಂಡು ಬನ್ನಿ, ಎಲ್ಲರಿಗೂ ಪರೋಟ ಬಿಸಿ ಮಾಡ್ಕೊಡ್ತೀನಿ, ಅತ್ತೆ ನಿಮಗೆ 2 ಜಾಸ್ತಿನೇ ಕೊಡ್ತೀನಿ ಬನ್ನಿ ಅಂತ ಕರಿತಾ ಇರ್ತಾಳೆ. ಹಾಗೆ ಒಂದು ಕಡೆ ಗೀತಾ ತುಂಬ ಬೇಜಾರಿಂದ ಹೊರಗಡೆ ಬಂದು ಕೂತಿರ್ಬೇಕಾದ್ರೆ, ಯಾಕೆ ಗೀತಾ ಇಲ್ಲಿ ಬಂದು ಕೂತಿದ್ಯಾ ಅಂತ ಕುಮಾರ ಕೇಳ್ತಾ ಇರ್ತಾನೆ. ಯಾಕೋ ನಿದ್ದೆ ಬರಲಿಲ್ಲ, ಒಳಗಡೆ ಇದ್ದರೆ ಉಸಿರು ಕಟ್ಟೋ ರೀತಿ ಆಯಿತು, ಅದಕ್ಕೆ ಗಾಳಿ ತೊಗೊಳ್ಳೋಣ ಅಂತ ಹೊರಗಡೆ ಬಂದೆ ಮಾವ, ಅಷ್ಟಕ್ಕೂ ನೀವೇನಕ್ಕೆ ಬಂದ್ರಿ ಅಂತ ಕೇಳ್ತಿರ್ಬೇಕಾದ್ರೆ, ನಾನು ಮಲಗಿದ್ದೆ, ಪಕ್ಕದಲ್ಲಿ ನೋಡಿದರೆ ನೀನು ಇರಲಿಲ್ಲ, ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಖುಷಿಯಿಂದ ಕುಮಾರ ಮುಖನ ನೋಡ್ತಿರ್ಬೇಕಾದ್ರೆ, ಯಾಕೆ ಈ ರೀತಿ ನೋಡ್ತಿದ್ಯಾ, ನನ್ನನ್ನು ಆ ರೀತಿ
ಹೋಗಬೇಡ, ನನಗೆ ಸಿಕ್ಕಾಪಟ್ಟೆ ನಾಚಿಕೆ ಆಗುತ್ತೆ, ಹಾಗೆ ದೃಷ್ಟಿ ಆದರೆ ನಿನಗೆ ಕಷ್ಟ ಅಂತ ರೇಗಿಸ್ತಿರ್ಬೇಕಾದ್ರೆ ಹಾಗೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಯಾಕೆ ಗೀತಾ ಏನಾಯಿತು ಅಂತ ಕುಮಾರ ಕೇಳ್ತಿರ್ಬೇಕಾದ್ರೆ, ನನ್ನನ್ನು ಮದುವೆ ಆಗಿ ನಿಮಗೆ ಎಷ್ಟು ಕಷ್ಟ ನೋಡಿ, ನನ್ನಿಂದ ನಿಮಗೆ ಕಷ್ಟ ಆಗ್ತಾ ಇದೆ, ಇಂಥವಳನ್ನ ಏನಕ್ಕೆ ಮದುವೆ ಆದೆ ಅಂತ ಅನ್ನಿಸ್ತಿದೆ ಅಲ್ವಾ ಮಾವ ಅಂತ ಕೇಳ್ತಾ ಇರ್ತಾಳೆ. ಆಗ ಕುಮಾರನ್ ಸಹ ತುಂಬ ಬೇಜಾರಿಂದ ಈ ರೀತಿಯೆಲ್ಲ ಹೇಳ್ಬೇಡ, ಕನ್ಸು ಮನಸ್ಸಲ್ಲೂ ಸಹ ನಾನು ಆ ರೀತಿ ಬಯಸಲ್ಲ, ಈ ಮನೆಯವ್ರನ್ನೆಲ್ಲ ನನ್ನವರು ಅಂತ ಅಂದ್ಕೊಂಡಿದ್ದೀನಿ, ಅಂದಮೇಲೆ ಈ ಕಷ್ಟ ಎಲ್ಲ ನಂದು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಗೀತನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಕುಮಾರನ ಹೆಗಲಿಟ್ಕೊಂಡು ಹಾಗೆ ಮಲ್ಕೊಂಡು ಖುಷಿ ಪಡ್ತಾ ಇರಬೇಕಾದ್ರೆ ಮತ್ತೆ ಕುಮಾರ ಹೇಳ್ತಾ ಇರ್ತಾನೆ, ನೀನು ಸ್ವಾತಿ ಥರ ಶ್ರೀಮಂತ ಹುಡುಗನ ಮದುವೆ ಆಗಿದ್ರೆ ಈ ಕಷ್ಟ ಎಲ್ಲ ಬರ್ತಾ ಇಲ್ಲ, ನಿಜ ಹೇಳಬೇಕು ಅಂತಂದರೆ ಅವತ್ತು ನಿನ್ನ ಮದುವೆ ನಿಂತಿಲ್ಲ ಅಂತ ಅಂದರೆ ಈ ಕಷ್ಟ ಖಂಡಿತ ನಿನಗೆ ಬರ್ತಿರ್ಲಿಲ್ಲ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಬೇಜಾರಿಂದ ಏನು ಮಾತಾಡದೆ ಕೂತಿರ್ಬೇಕಾದ್ರೆ ಪ್ಲೀಸ್ ಏನಾದರೂ ಮಾತಾಡೋ ಗೀತಾ ಅಂತ ಕೇಳ್ತಾ ಇದ್ರೆ ತನ್ನ ಪಾಡಿ ತಾನು ಸೈಲೆಂಟಾಗಿ ಎದ್ದೋಗ್ತಿದ್ರೆ, ಅಲ್ಲ ನಾನು ಮಾತಾಡೋದ್ರಿಂದ ಏನಾದರೂ ಗೀತನಿಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತಾ, ಬೇಜಾರಾಗಿರ್ಬೋದು, ಛೇಲೆ ಕುಮಾರ ನೀನು ಸಿಕ್ಕಾಪಟ್ಟೆ ದಡ್ಡ ಕಣೋ, ಪಾಪ ಗೀತಾ ತನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ನಿನ್ನ ಹತ್ರ ಬಂದಿದ್ರೆ ಅವಳನ್ನ ಬೈದು ಕಳಿಸ್ಬಿಟ್ಟಲ್ಲೋ, ಇಲ್ದಿದ್ನೆಲ್ಲ ಹೇಳ್ಬಿಟ್ಟಲ್ಲೋ, ನಾನೊಬ್ಬ ದೊಡ್ಡ ದಡ್ಡ ಅಂತ ಅವನ ತಲೆಗೆ ಅವನೇ ಹೊಡ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ತುಂಬ ಕೋಪದಿಂದ ಸ್ವಾತಿ ರೂಮಲ್ಲಿ ಬಟ್ಟೆನ ಫೋಲ್ಡ್ ಮಾಡ್ತಿರ್ಬೇಕಾದ್ರೆ ವಂಶಿ ಬರ್ತಾನೆ. ವಂಶಿ ಬಂದ್ಬಿಟ್ಟು ಇದೇನಿದು ರೂಮ್ ಇಷ್ಟೊಂಥರ ಸೈಲೆಂಟ್ ಆಗಿದೆಯಲ್ಲ, ಯಾವಾಗಲೂ ನನ್ನ ರೂಮಲ್ಲಿ ಒಬ್ಬರು ವಟಪಟ ಅಂತ ಮಾತಾಡ್ತಾ ಇದ್ರು, ಅದನ್ನು ಕೇಳಿ ಕೇಳಿ ಇರಿಟೇಟ್ ಆಗಿತ್ತು, ಬಟ್ ಇವತ್ತು ಅವ್ರು ಏನು ಮಾತಾಡ್ತಾ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಕಿರಿಕಿರಿ ಅಂತ ನನಗೆ ಅನ್ನಿಸ್ತಿದೆ, ಆದರೂ ಇಷ್ಟು ಸೈಲೆಂಟಾಗಿರೋದು ನೋಡಿ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಸಿಕ್ಕಾಬಟ್ಟೆ ಕೋಪದಿಂದ ವಂಶಿನ ಗುರಾಯಿಸ್ತಾ ಇರ್ತಾಳೆ. ಮತ್ತೆ ತುಂಬ ಕೋಪ ಮಾಡಿಕೊಂಡು ಅಲ್ಲಿ ನಮ್ಮ ಅಕ್ಕ ಭಾವನಿಗೆ ಅಷ್ಟೊಂಥರ ಅವಮಾನ ಆದರೂ ಸಹ ನಿಮಗೇನು ಅನ್ನಿಸ್ಲಿಲ್ವ, ಒಂದು ಮಾತಾಡಲಿಲ್ವಲ್ಲ ಅಂತ ಅಂದಾಗ ನನಗೇನು ಅನ್ನಿಸ್ಬೇಕು, ಫಸ್ಟ್ ಆಫ್ ಆಲ್ ನೀನು ನನ್ನ ನಿಜವಾದ ಹೆಂಡತಿ ಅಲ್ಲ, ಅಂದಮೇಲೆ ನಿಮ್ಮ ಭಾವ ನನಗೇನಾಗಬೇಕು, ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಅನ್ಬೇಕಾದ್ರೆ ಏನು ಟೈಲರ್ ಭಾವ ಅಂತ ಬೈತಾ ಇದ್ದೀರಲ್ವಾ, ಅವರು ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ ಕಣ್ರಿ, ನಿಮ್ಮ ಥರ ಅಪ್ಪನ ಆಸ್ತಿಲಿ ಕೂತ್ಕೊಂಡು ತಿಂತಿಲ್ಲ ಅಂತ ಬೈತಿರ್ಬೇಕಾದ್ರೆ ನನ್ನ ಬಗ್ಗೆ ಗೊತ್ತಾದೆ ನೀನೇನೇನೋ ಮಾತಾಡಬೇಡ ಅಂತ ಬೈತಾ ಇರ್ತಾನೆ. ಅಷ್ಟಕ್ಕೂ ನೀವು ನಮ್ಮನೆಯವ್ರ ಬಗ್ಗೆ ಏನಂತ ತಿಳ್ಕೊಂಡಿದ್ದೀರಾ, ಅವ್ರ ಉಗುರಿಗೂ ಸಹ ನೀವು ಸಮ ಇಲ್ಲ ಅಂತ ಸಿಕ್ಕಾಪಟ್ಟೆ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸ್ವಾತಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ನಮ್ಮ ಭಾವನ ಗುಣ ಎಂಥದ್ದು ಅಂತ ನಿಮಗೆ ಗೊತ್ತಾ, ಅವ್ರ ಗುಣಕ್ಕೆ ನೀವು ಸರಿ ಸಮನೆ ಅಲ್ಲ ಅಂತ ಬೈತಾ ಇರಬೇಕಾದ್ರೆ ವಂಶಿ ಸ್ವಲ್ಪ ಕೋಪ ಮಾಡ್ಕೊಬಿಟ್ಟು ಸ್ವಾತಿ ಕೊರಳಿರೋ ತಾಳಿನ ಇಟ್ಕೊಬಿಟ್ಟು ಹೇಳ್ತಾ ಇರ್ತಾನೆ, ಮನೆಗೋಸ್ಕರ ನಾಟಕ ಮಾಡಿಕೊಂಡು ತಾಳಿ ಕಟ್ಟಿಸ್ಕೊಂಡು ಬಂದಿರೋಳು ನೀನು ನನ್ನ ಗುಣದ ಬಗ್ಗೆ ಮಾತಾಡ್ತೀಯ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಸ್ವಾತಿನೂ ಸಹ ಹೇಳ್ತಾ ಇರ್ತಾಳೆ, ನೀವು ಸಹ ನಿಮ್ಮ ತಾತನಿಗೋಸ್ಕರ ತಾನೇ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು, ಅಂದಮೇಲೆ ಇಬ್ಬರು ಸಹ ನಾಟಕ ಮಾಡ್ತಿದ್ವಿ, ಅದನ್ನು ಇಬ್ಬರು ಒಪ್ಕೊಂಡಿದ್ದೀವಿ ಅಂತ ಅಂದಮೇಲೆ ಸ್ವಲ್ಪ ದುಡ್ಡಿಗೆ ಬೆಲೆ ಕೊಡೋದನ್ನು ಬಿಟ್ಟು ಮನುಷ್ಯತ್ವನಿಗೆ ಬೆಲೆ ಕೊಡ್ರಿ ಅಂತ ಬೈದ್ಬಿಟ್ಟು ತನ್ನ ಪಾಡಿಗೆ ತಾನು ಕೋಪದಿಂದ ಕೆಲಸ ಮಾಡ್ತಾ ಇರ್ತಾಳೆ. ಈ ವಂಶಿ ಮತ್ತೆ ಹೇಳ್ತಾ ಇರ್ತಾನೆ, ನನಗೆ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಬಿಡು, ನಿನಗೆ ನಾನು ಜಾಬ್ ಕೊಡಲಿಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ನಾಟಕ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಏನಂದರೆ ಜಾಬ್ಗೋಸ್ಕರ ಈ ರೀತಿ ನಾನು ನಾಟಕ ಮಾಡ್ತಾ ಇದ್ದೀನಾ, ಖಂಡಿತ ಇಲ್ಲ, ಇಷ್ಟೆಲ್ಲ ಆದಮೇಲೆ ಸಹ ನಿಮ್ಮ ಹತ್ರ ನಾನು ಜಾಬ್ ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೀರಾ, ನೋಡ್ತಾ ಇರಿ ನನಗೇನು ಕಷ್ಟ ಹೊಸದಲ್ಲ, ಖಂಡಿತ ನಾನು ಜಾಬ್ನ ನಾನು ತೊಗೋತೀನಿ, ಆದರೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಇನ್ನು ಮುಂದೆ ನೀವು ಹೇಗೆ ನಡ್ಕೋತಿರೋ ಅದೇ ರೀತಿ ನಾನು ಖಂಡಿತ ನಡ್ಕೊಂಡೇ ನಡ್ಕೋತೀನಿ ಅಂತ ತುಂಬ ಕೋಪದಿಂದ ಹೇಳಿ ತನ್ನ ಪಡಿಗೆ ತಾನು ಬಟ್ಟೆ ತಗೊಂಡು ಹೋಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಕುಮಾರ ಮತ್ತು ಗೀತಾ ಇಬ್ಬರು ಸಹ ಬಟ್ಟೆ ಹೊಲಿತಿರ್ಬೇಕಾದ್ರೆ ಕುಮಾರ ಕೇಳ್ತಾ ಇರ್ತಾನೆ, ನಿನ್ನೆ ನಾನು ಒಂದು ಹೇಳಿದ್ನಲ್ಲ ನಿನ್ಗೆ ಸಿಕ್ಕಾಬಟ್ಟೆ ಬೇಜಾರಾಯ್ತಾ ಗೀತಾ ಅಂತ ಕೇಳಬೇಕಾದ್ರೆ ಏನು ಹೇಳಿದ್ರಿ ಮಾವ ಅಂತ ಕೇಳ್ತಾ ಇರ್ತಾಳೆ. ಅದೇ ನೀನು ಶ್ರೀಮಂತ ಹುಡುಗನ ಮದುವೆ ಆಗಿದ್ದರೆ ಈ ರೀತಿ ನಿನಗೆ ಕಷ್ಟ ಬರ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ, ಅದರಿಂದ ಬೇಜಾರಾಯ್ತಾ ಅಂತ ಅಂದಾಗ, ಅಲ್ಲ ಮಾವ ಅಷ್ಟು ವರ್ಷದಿಂದ ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರಲ್ವ, ಹಾಗಾದರೆ ನೀವು ನನ್ನನ್ನು ಇಷ್ಟೇನ ನೀವು ಅರ್ಥ ಮಾಡ್ಕೊಂಡಿದ್ದು, ಖಂಡಿತ ನನಗೆ ಆ ಥರ ಆಸೆ ಇಲ್ಲ, ಶ್ರೀಮಂತ ಹುಡುಗನ ಮದುವೆ ಆಗಿ ನಾನು ಸುಖ ಪಡೋಕ್ಕಿಂತ ಕಷ್ಟಪಟ್ಟು ದುಡಿದು ಜೀವನದಲ್ಲಿ ಮುಂದೆ ಬರಬೇಕು, ಅದು ನಿಮ್ಮ ಜೊತೆ ಅನ್ನೋದು ನನ್ನ ದೊಡ್ಡ ಆಸೆ ಅಂತ ಅಂದಾಗ ಕುಮಾರನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್, ನೀ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಮಾವ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇದೇ ಖುಷಿಗೆ ಏನೋ ಅಂತ ಕೇಳಲ್ಲ ಅಂತ ಅಂದಾಗ ಅವಳಿಗೂ ಸಹ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಿರ್ಬೇಕಾದ್ರೆ ನಿನ್ನನ್ನು ಹಗ್ ಮಾಡ್ಕೊಳ್ಬೇಕು ಅಂತ ಅನಿಸಿದೆ ಅಂತ ಅಂದಾಗ, ಬೇಡ ಮಾವ ನನಗೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆದರೂ ತುಂಬ ಖುಷಿಯಿಂದ ಅವಳನ್ನು ಹಗ್ ಮಾಡಿಕೊಂಡು ಒಂದು ಕಿಸ್ ಕೊಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಜ್ಜಿ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ, ಕುಮಾರ ನಾನು ಏನೂ ನೋಡಿಲ್ಲ ಕಣೋ, ನೀನು ಮುಂದುವರಿಸೋ, ಆದಷ್ಟು ಬೇಗ ತೊಟ್ಲು ತೂಗೋ ಈ ಮನೇಲಿ ಅಂತ ಹೇಳಿ ಹೋಗ್ತಾ ಇದ್ರೆ ಗೀತನಿಗೂ ಕುಮಾರನಿಗೂ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ವಂಶಿ ತಿಂಡಿ ತಿನ್ನೋಕ್ಕೆ ಅಂತ ಡೈನಿಂಗ್ ಟೇಬಲ್ ಮೇಲೆ ಹತ್ರ ಬಂದಾಗ ತನ್ನ ಪಾಡಿಗೆ ತಾನು ತಿಂಡಿ ಬಡಿಸಿ ನಿಂತಿರ್ಬೇಕಾದ್ರೆ ಏನಕ್ಕೆ ಎಷ್ಟೊಂಥರ ಕೋಪ ಮಾಡ್ಕೊಂಡಿದ್ದೀಯಾ, ಕೆಲಸ ಕೊಡ್ತೀನಿ ಅಂತ ಹೇಳ್ತಾನೆ ಅಂತ ಅಂದಾಗ, ಬೇಡಪ್ಪ ನೀವು ಕೊಡೋ ಕೆಲಸ ಬೇಡ, ನನ್ನ ಪಾಡಿಗೆ ನಾನು ಹುಡ್ಕೊಳ್ಳೋದು ತುಂಬ ಚೆನ್ನಾಗಿ ನನಗೆ ಗೊತ್ತು ಅಂತ ಅಂದಾಗ, ಎಷ್ಟಷ್ಟು ಮಾಡಿದ್ರು ಅಷ್ಟೇ ತುಂಬ ಓವರಾಗಿ ಆಡ್ತೀಯ ಅಂತ ಅನ್ಬೇಕಾದ್ರೆ ನೀವು ಅಷ್ಟೇ ತುಂಬ ಓವರಾಗಿ ಆಡ್ತಿದ್ದೀರಾ, ಹಾಕಿದ್ದನ್ನು ತಿಂದು ಎದ್ದೋಗಿ ಅಂತ ಅಂದಾಗ, ಅಲೋ ಮೇಡಮ್ ನೀವು ನನ್ನ ಮನೇಲಿ ಇರೋದು, ಹೋಗ್ಬೇಕಾಗಿರೋದು ನೀನು ಅಂತ ಬೈತಾ ಇರ್ತಾನೆ. ಟೈಮ್ ಬಂದಾಗ ನಾನು ಖಂಡಿತ ಹೋಗ್ತೀನಿ, ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದಾಗ, ನಾನೇನೋ ನನ್ನ ಕಂಪನಿಯಲ್ಲಿ ಒಂದು ಒಳ್ಳೆ ಪೋಸ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಈಗ ಕ್ಯಾನ್ಸಲ್ ಅಂತ ಅನ್ಬೇಕಾದ್ರೆ ನೀವು ಕೊಡೋ ಕೆಲಸ ಬೇಕಾಗಿಲ್ಲ, ನನಗೆ ದುಡಿಬೇಕನ್ನೋ ಛಲ ಇದೆ, ನಾನು ಎಲ್ಲಿ ಬೇಕಾದರೂ ಕೆಲಸಕ್ಕೆ ಹೋಗ್ತೀನಿ ಅಂತ ಸ್ವಾತಿ
ಸ್ವಾತಿ ಹೇಳ್ತಾ ಇರಬೇಕಾದ್ರೆ ನಿನ್ನ ಮೋದಿಗೆ ಯಾರೂ ಕೆಲಸ ಕೊಡಲ್ಲ ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಯಾವುದೇ ಕಂಪನಿಯಲ್ಲಿ ಸಹ ಮ್ಯಾನೇಜರ್ ನಿನಗೆ ಕೆಲಸ ಕೊಡಲ್ಲ, ನಿನ್ನ ಬಾಯಿನ ನೋಡ್ಬಿಟ್ಟು ಎದ್ರುಕೊಂಡು ಹೋಗ್ತಾರೆ. ಆದರೂ ಕೊನೆಗೆ ಸಿಕ್ಕಿದ್ರು ಸಿಗ್ಬೋದು, ಹೌಸ್ ಕೀಪಿಂಗ್ ಕೆಲಸ ಸಿಗ್ಬೋದು, ಆದರೆ ನಿನ್ನ ದಿಮಾಕಿಗೆ ಅದನ್ನೂ ಕೊಡಲ್ಲ ಅಂತ ಬೈತಿರ್ಬೇಕಾದ್ರೆ ನನ್ನ ಬಗ್ಗೆ ಮಾತಾಡ್ತೀನಲ್ವಾ, ನೋಡಿ ನಾನು ಕೆಲಸ ತೊಗೊಂಡೇ ತೊಗೋತೀನಿ. ಆದರೆ ಒಂದು ಮಾತು, ನನ್ನ ಮತ್ತು ನಮ್ಮ ಮನೆಯವ್ರ ಬಗ್ಗೆ ಕೀಳಾಗಿ ನೋಡಿದರೆ ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನಮಗೆ ಪ್ರಾಬ್ಲಮ್ ಇರ್ಬೋದು, ಹಂಗಂತ ನೀವು ಹೆಂಗೆ ಬೇಕಂಗೆ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತ ಕೋಪದಿಂದ ಮಾತಾಡ್ತಿರ್ಬೇಕಾದ್ರೆ ಅವಳು ಆಡೋ ಮಾತನ್ನ ಈ ಕಡೆ ರಾಧಿಕನೂ ಕೇಳ್ಕೊತಿರ್ತಾಳೆ. ಜೊತೆಗೆ ಅಜ್ಜಿ ತಾತನೂ ಕೇಳಿಕೊಂಡು ಶಾಕಾಗಿ ನಿಂತ್ಕೊಬಿಡ್ತಾರೆ. ಆದರೆ ರಾಧಿಕಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಹೇಗಿದ್ರು ಇವರಿಬ್ಬರು ಜಗಳ ಆಡ್ತಿದ್ದಾರೆ, ಇಬ್ಬರ ಜಗಳ ಮೂರವನಿಗೆ ಲಾಭ ಅನ್ನೋಗೆ ನಾನು ಇದನ್ನು ಅಡ್ವಾಂಟೇಜ್ ಆಗಿ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಅಜ್ಜಿ ಬಂದ್ಬಿಟ್ಟು, ಏನಕ್ಕೆ ನೀನು ಸ್ವಾತಿ ಜೊತೆ ಈ ರೀತಿ ಜಗಳ ಮಾಡ್ತಿದ್ದು ಅಂತ ಅನ್ಬೇಕಾದ್ರೆ, ಏನಿಲ್ಲ ಸ್ವಲ್ಪ ರೇಗಿಸ್ತಾ ಇದ್ದೆ, ಅದಕ್ಕೆ ಕೋಪ ಮಾಡ್ಕೊಂಡು ಆ ರೀತಿ ಓದ್ಲು, ತಲೆ ಕೆಡಿಸ್ಕೋಬೇಡ ಅಂತ ಅಂದಾಗ ತನ್ನ ಮನಸ್ಸಲ್ಲಿ ಅಜ್ಜಿ ಯೋಚನೆ ಮಾಡ್ತಾ ಇರ್ತಾರೆ. ವಂಶಿ ಎಂತನೂ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸಡನ್ನಾಗಿ ಸ್ವಾತಿನ ಮನೆಗೆ ಕರ್ಕೊಬಂದಾಗ ಡೌಟ್ ಬಂದೆ, ನಾನು ಅವನಿಗೆ ನಿಜವಾದ ತಾಳಿನ ಅವಳ ಕೊರಳಿಗೆ ಕಟ್ಟೋ ಹಾಗೆ ಮಾಡಿದೆ. ದೇವರೇ ನನ್ನ ಕೈಲಿ ಈ ರೀತಿ ಮಾಡಿಸಿದ್ದಾನೆ ಅಂತ ಇವಾಗ ನನಗೆ ಅನಿಸ್ತಿದೆ. ನಾನು ಮಾಡಿದ್ದು ಒಳ್ಳೆ ಕೆಲಸ ಅಂತ ಅಜ್ಜಿ ಖುಷಿ ಪಡ್ತಾ ಇರ್ತಾರೆ. ಏನೊಂದು ಕಡೆ ತುಂಬ ಟೆನ್ಷನಿಂದ ಸ್ವಾತಿ ಒದ್ದಾಡ್ತಿರ್ಬೇಕಾದ್ರೆ ಅಲ್ಲಿ ಅಜ್ಜಿ ಬರ್ತಾರೆ. ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಅಂದಾಗ, ಕೇಳಜ್ಜಿ ಅಂತ ಅನ್ಬೇಕಾದ್ರೆ, ನಿನಗೂ ವಂಶಿಗೆ ಏನಾದರೂ ಜಗಳ ಆಗ್ತಿದೆಯಾ, ಇತ್ತೀಚೆಗೆ ಇಬ್ಬರು ಜಗಳ ಆಡ್ತಿದ್ರಲ್ಲ ಅಂತ ಅಂದಾಗ ಅವಳು ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅಜ್ಜಿ ಕೂತ್ಕೊಳ್ಳಿ, ಆ ರೀತಿ ಏನಿಲ್ಲ, ಸುಮ್ಮನೆ ಹಾಗೆ ಜಗಳ ಆಡ್ತಾ ಇದ್ವಿ, ನೀವು ಅಂದ್ಕೊಂಡಂಗೆ ಏನೂ ಇಲ್ಲ ಅಂತ ಅಂದಾಗ, ಸುಳ್ಳು ಹೇಳ್ಬೇಡ, ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳು ಸ್ವಾತಿ ಅಂತ ಅನ್ಬೇಕಾದ್ರೆ, ಫಂಕ್ಷನ್ಗೆ ಕಾಲು ಮುರ್ಕೊಂಡು ರೀತಿ ಹೋದ್ನಲ್ಲ, ಅದಕ್ಕೆ ಸ್ವಲ್ಪ ಅವರಿಗೆ ಬೇಜಾರಾಗಿ ನನ್ನ ಜೊತೆ ಕಿತ್ತಾಡ್ತಿದ್ರು ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ ಅಂತ ಹೇಳ್ತಿರ್ಬೇಕು. ಜೊತೆಗೆ ರಾಧಿಕಾ ಬಂದ್ಬಿಟ್ಟು, ಏನಮ್ಮ ಈ ಕಡೆ ಸ್ವಾತಿ ಜೊತೆ ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ರಿ, ಏನು ಡಿಸ್ಕಸ್ ಮಾಡ್ತಿದ್ರಿ ಅಂತ ಕೇಳ್ತಾ ಇರ್ತಾರೆ. ಸ್ವಾತಿ ಹೇಳ್ತಾ ಇರ್ತಾಳೆ, ಸರಿ ತಾತನಿಗೆ ನಾನು ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟು ಬರಬೇಕು ಅಜ್ಜಿ ಅಂತ ಹೋಗ್ತಿರ್ಬೇಕಾದ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಏನೋ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ಬೇಕು ಅಮ್ಮ, ಆ ವಿಷಯ ಕೇಳಿದ್ರೆ ಖಂಡಿತ ನಿಮಗೆ ಎದೆ ಹೊಡ್ಕೊಬಿಡ್ತೀರಾ, ಆದರೆ ಹುಷಾರು, ನಾನು ಆ ಸತ್ಯನ ಹೇಳ್ತೀನಿ ಅಂತ ಅಂದಾಗ, ಅದೇನು ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ, ವಂಶಿ ಮತ್ತು ಸ್ವಾತಿ ನಿಜವಾಗ್ಲೂ ಮದುವೆ ಆಗಿಲ್ಲ, ಅವರಿಬ್ಬರು ನಿಜವಾಗ್ಲೂ ಗಂಡ ಹೆಂಡತಿ ಅಲ್ಲ ಅಂತ ಅಂದಾಗ ಅಜ್ಜಿ ಏನು ಮಾತಾಡದೆ ತನ್ನ ಪಾಡಿ ತಾನು ಸೈಲೆಂಟ್ ಆಗಿರಬೇಕಾದ್ರೆ, ಇಂಥ ಶಾಕಿಂಗ್ ವಿಷಯ ಹೇಳ್ತಿದ್ದೀನಿ, ಯಾಕಮ್ಮ ಇಷ್ಟು ಸೈಲೆಂಟ್ ಆಗಿದ್ದೀರಾ ಅಂತ ಅಂದಾಗ, ಅವರಿಬ್ಬರು ನಿಜವಾಗ್ಲೂ ಮದುವೆ ಆಗಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ, ನಿಮಗೂ ಗೊತ್ತಾ, ಹಾಗಾದರೆ ಏನಕ್ಕೆ ಮನೇಲಿ ಇಟ್ಕೊಂಡಿದ್ದೀರಾ, ವಂಶಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ, ಅಂಥದ್ರಲ್ಲಿ ಅವನು ಸುಳ್ಳು ಹೇಳಿ ಸ್ವಾತಿನ ಮನೆಗೆ ಕರ್ಕೊಬಂದಿದ್ದಾನೆ, ಯಾಕೆ ಹಿಂಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ವಂಶಿ ಮತ್ತು ಸ್ವಾತಿ ನಮಗೆ ಮೋಸ ಮಾಡಿರ್ಬೋದು, ಆದರೆ ನಿಜವಾಗ್ಲೂ ಅಗ್ನಿ ಸಾಕ್ಷಿಯಾಗಿ ಇವಾಗ ತಾಳಿ ಕಟ್ಟಿದ್ದಾನೆ ಅಂದಮೇಲೆ ಅವರು ಗಂಡ ಹೆಂಡ್ತಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದಾಗ, ಹೇಗಾದರೂ ಆಗಲಿ ಒಟ್ಟಾರೆ ಅವರಿಬ್ಬರು ಖುಷಿ ಇರಬೇಕು ಅಂತ ಅಜ್ಜಿ ಹೇಳ್ತಿದ್ರೆ, ಆ ರೀತಿ ಮಾಡಬೇಕು ಅಂತ ಅಂದರೆ ನಾವೊಂದು ಪ್ಲ್ಯಾನ್ ಮಾಡಬೇಕು, ಆದಷ್ಟು ಬೇಗ ಚಿಕ್ಕಮಂಗ್ಳೂರಿಗೆ ಹೋಗೋಣ, ಅಲ್ಲಿಗೆ ಹೋದಾಗ ಅವರಿಗೆ ಪ್ಲೇಸು ಸಹ ಚೇಂಜ್ ಆದಾಗ ತುಂಬ ಖುಷಿ ಆಗುತ್ತೆ ಅಂದಾಗ, ಯಾವ ರೀತಿ ಒಪ್ಸೋದು ಅಂತ ಅಜ್ಜಿ ಕೇಳ್ತಾ ಇದ್ದರೆ, ತಾತನಿಗೆ ಹೇಳಿ ಹೇಗಾದರೂ ಮಾಡಿ ಒಪ್ಸಿ ಅಂತ ಅಂದಾಗ, ಸರಿ ಈಗಲೇ ಮಾತಾಡ್ತೀನಿ ಅಂತ ಅಜ್ಜಿ ಹೋಗ್ತಾ ಇದ್ದರೆ, ಒಂದ್ಸಲ ನಮ್ಮ ಮನೆಗೆ ಬನ್ನಿ, ನನ್ನ ಮಗನ ರಾಜನ ಥರ ಮಾಡಿ ನಿಮ್ಮನ್ನೆಲ್ಲ ಕಿರುಬಳ್ಳಲ್ಲಿ ಗಿರ್ಗಟ್ಲೆ ಥರ ತಿರುಗಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತನ್ನ ಪಾಡಿಗೆ ತಾನು ಬಟ್ಟೆ ಸ್ಟಿಚ್ ಮಾಡ್ತಿರ್ಬೇಕಾದ್ರೆ, ಏನು ಮಾಡ್ತಿದ್ದೀಯಾ ಅಂತ ವಂಶಿ ರೂಮಿಗೆ ಬಂದು ಕೇಳ್ತಿರ್ಬೇಕಾದ್ರೆ, ಕಾಣಲ್ವಾ ಇದು ಸೂಜಿ ದಾರ, ಬಟ್ಟೆ ಹೊಲಿತಿದ್ದೀನಿ, ಸ್ಟಿಚ್ ಬಿಚ್ಚೋಯ್ತು, ಅದಕ್ಕೆ ಹೊಲಿತಾ ಇದ್ದೀನಿ, ಮನೇಲಿ ಗೀತಕ್ಕನೆ ಮಾಡ್ಕೊಳ್ಳೋಳು ಇದನ್ನೆಲ್ಲ ಅಂತ ಅನ್ಬೇಕಾದ್ರೆ, ಅಷ್ಟೇ ತಾನೇ ಅದನ್ನು ಬಿಸಾಕಿ ಹೊಸ ಬಟ್ಟೆ ತಗೋ ಅಂತ ಹೇಳ್ತಾ ಇರ್ತಾನೆ. ಹೌದಪ್ಪ ನೀವು ರಿಚ್ಚು ಅದಕ್ಕೆ ತಗೋತೀರಾ, ನಾವು ಹಿಂಗೆ ಹೊಲ್ಕೊಳ್ಳೋದು ಅಂತ ಅನ್ಬೇಕಾದ್ರೆ, ಅದಕ್ಕೆ ಏನು ಅನ್ಕೋತೀಯ, ನಾನೇ ತಂದ್ಕೊಡ್ತೀನಿ ಹೊಸ ಬಟ್ಟೆ ಅಂತ ಅನ್ಬೇಕಾದ್ರೆ, ಬೇಡ ಬೇಡ ಸಾಲ ಕೊಟ್ಟು ಏನಾದರೂ ನಾನು ಇಲ್ಲೇ ಇಟ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅಂದಾಗ, ಆ ರೀತಿ ಏನಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.